ತಮಿಳು ಸಿನಿಮಾ ವಿಮರ್ಶಕ ಮತ್ತೊಂದು ವಿವಾದ ಕಿಡಿಯನ್ನ ಹೊತ್ತಿಸಿದ್ದಾರೆ. ಬಹುಭಾಷಾ ನಟಿ ಬಗ್ಗೆ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. 2 ಗಂಟೆಗೆ 13 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋ ಮೂಲಕ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದ್ದಾರೆ. ಏನಿದು ವಿಚಾರ, ಬನ್ನಿ ನೋಡೋಣ. 2 ಗಂಟೆಗೆ 13 ಲಕ್ಷ, ನಟಿ ಮೀನಾ ವಿರುದ್ಧ ಇದೆಂಥ ಆರೋಪ? ಚಿತ್ರ ವಿಮರ್ಶಕನ ಹೇಳಿಕೆಗೆ ಕಾಲಿವುಡ್ನಲ್ಲಿ ಸಂಚಲನ. ಬಹುಭಾಷಾ ನಟಿ ಮೀನಾ ಇಂದಿಗೂ ತಮ್ಮ ಬೇಡಿಕೆಯನ್ನ ಕಳೆದುಕೊಂಡಿಲ್ಲ. ಬಾಲ ನಟನೆಯಿಂದ ಸಿನಿ ಜರ್ನಿ ಆರಂಭಿಸಿದಂತ ಮೀನಾ ಒಂದಲ್ಲ ಒಂದು ಸಿನಿಮಾಗಳಲ್ಲಿ ಪೋಷಕ ಪಾತ್ರ ಮಾಡ್ತಾ ಬಣ್ಣದ ಲೋಕದಲ್ಲಿ ಇಂದಿಗೂ ಅಭಿನಯಿಸುತ್ತಿದ್ದಾರೆ. ಆದ್ರೆ ಇತ್ತೀಚೆಗಿನ ದಿನಗಳಲ್ಲಿ ಕೆಲ ವಿವಾದಗಳಿಂದಲೂ ಬಟ್ಟಲು ಕಂಗಳ ಚೆಲುವೆ ಮೀನಾ ಆಗಾಗ ಸುದ್ದಿ ಆಗ್ತಿದ್ದಾರೆ. 2022ರಲ್ಲಿ ಮೀನಾ ಪತಿ ವಿದ್ಯಾಸಾಗರ್ ನಿಧನರಾದ ಬಳಿಕ ನಟ ಧನುಷ್ ಜೊತೆ ಮದುವೆಯಾಗ್ತಾರೆ ಎನ್ನುವಂತ ಗಾಸಿಪ್ ಕೂಡ ಹರಿದಾಡ್ತಿತ್ತು. ಧನುಷ್ ಜೊತೆ ಮೀನಾ ಮದುವೆ ಬಗ್ಗೆ ಗಾಸಿಪ್ ಹೊರಬಿಟ್ಟಿದೆ ತಮಿಳು ಚಿತ್ರ ವಿಮರ್ಶಕ ಬೈಲ್ವಾನ್. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ರಂಗನಾಥನ್ ಇದೀಗ ಮೀನಾ ಬಗ್ಗೆ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ನಟಿ ಮೀನಾಗೆ 2 ಗಂಟೆಗೆ 13 ಲಕ್ಷ ಕೊಡಬೇಕು ಅಂತ ಹೇಳೋ ಮೂಲಕ ವಿವಾದ ಸೃಷ್ಟಿಸಿದ್ದಾರೆ. ಆದ್ರೆ ಬೈಲ್ವಾನ್ ರಂಗನಾಥನ್ ಹೇಳಿರೋದು ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಕೇಳಿರುವಂತಹ ಸಂಭಾವನೆ ಬಗ್ಗೆಯಾಗಿದೆ. ತಮಿಳು ಯೂಟ್ಯೂಬ್ ಚಾನೆಲ್ ಒಂದು ಮೀನಾರನ್ನ ಸಂದರ್ಶನಕ್ಕೆ ಕರೆದಾಗ 2 ಗಂಟೆಗೆ 13 ಲಕ್ಷ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರಂತೆ. ಚಾನೆಲ್ನವರು ಮೀನಾ ಕೇಳಿದಂತಹ ಅಮೌಂಟ್ ಕೊಟ್ಟಿದ್ದಾರೆ ಅಂತಲೂ ಬೈಲ್ವಾನ್ ರಂಗನಾಥ್ ಮಾಹಿತಿ ನೀಡಿದ್ದಾರೆ. ಟಿವಿ ಆಂಕರ್ನನ್ನೇ ಕಿಡ್ನಾಪ್ ಮಾಡಿಸಿದ ಯುವತಿ. ಹೈದರಾಬಾದ್ನಲ್ಲೊಂದು ವಿಚಿತ್ರ ಘಟನೆ, ಯುವತಿ ಅಂದರ್. ಇದೊಂದು ವಿಚಿತ್ರ ಹಾಗೂ ವಿರಳ ಘಟನೆ. ಈ ಘಟನೆ ನಡೆದಿರುವುದು ಪಕ್ಕದ ಹೈದರಾಬಾದ್ನಲ್ಲಿ. ಈ ಫೋಟೋದಲ್ಲಿರುವಂತಹ ಈಕೆಯೇ ಭೋಗಿರೆಡ್ಡಿ ತೃಷ್ಣ. ಟಿವಿ ಆಂಕರ್ ಆಗಿರುವಂತಹ ಪ್ರಣವ್ ಸಿಸ್ಲಾ ಎಂಬಾತನನ್ನ ಮದುವೆಯಾಗುವ ಜಿದ್ದಿಗೆ ಬಿದ್ದಿರುವಂತಹ 31 ವರ್ಷದ ತೃಷ್ಣ ಆತನನ್ನೇ ಕಿಡ್ನಾಪ್ ಮಾಡಿಸಿದ್ದಾಳೆ. ಇದರ ಹಿಂದೆ 2 ವರ್ಷಗಳ ಹಿಂದಿನ ಮ್ಯಾಟ್ರಿಮೋನಿ ಕಥೆ ಇದೆ. 2 ವರ್ಷಗಳ ಹಿಂದೆ ಮ್ಯಾಟ್ರಿಮೋನಿಯಲ್ಲಿ ಆಂಕರ್ ಪ್ರಣವ್ ಸಿಸ್ಲಾನ ಫೋಟೋ ನೋಡಿದ್ದ ತೃಷ್ಣಾಗೆ ಬಳಿಕ ಅದು ಫೇಕ್ ಅಕೌಂಟ್ ಅಂತ ಗೊತ್ತಾಗುತ್ತೆ. ಆದ್ರೆ ಆತನ ಫೋಟೋಗೆ ಮರಳಾಗಿದ್ದಂತ ತೃಷ್ಣಾ ಆತನನ್ನ ನೇರವಾಗಿ ಭೇಟಿಯಾಗಿದ್ದಾಳೆ. ಈ ವೇಳೆಯೂ ಅದು ನನ್ನ ಒರಿಜಿನಲ್ ಅಕೌಂಟ್ ಅಲ್ಲ ಅಂತ ಪ್ರಣವ್ ಹೇಳಿದ. ಆದರೂ ಭೋಗಿರೆಡ್ಡಿ ತೃಷ್ಣಾ ಆತನ ಜೊತೆಗೆ ಚಾಟಿಂಗ್ ಮುಂದುವರೆಸಿದ್ರಿಂದ ಬೇಸತ್ತು ಬ್ಲಾಕ್ ಮಾಡಿದ. ಆದ್ರೆ ಅಷ್ಟೊತ್ತಿಗಾಗಲೇ ಆಂಕರ್ ಪ್ರಣವ್ನನ್ನ ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದ ತೃಷ್ಣಾ ಬಳಿಕ ಆತನನ್ನ ಅಪಹರಣ ಮಾಡುವ ಪ್ಲಾನ್ ರೂಪಿಸಿದ್ದಾಳೆ. ಇದಕ್ಕಾಗಿ 4 ಅಪಹರಣಕಾರರ ತಂಡವನ್ನ ರಚಿಸಿದ್ಲು. ಸಾಲದಕ್ಕೆ ಆಂಕರ್ ಪ್ರಣವ್ ಕಾರಿನಲ್ಲಿ ಟ್ರ್ಯಾಕಿಂಗ್ ಡಿವೈಸ್ ಕೂಡ ಇಟ್ಟಿದ್ಲು. ಎಲ್ಲಾ ಪ್ಲಾನ್ ಮಾಡಿ ಫೆಬ್ರವರಿ 11ರಂದು ಆಂಕರ್ನನ್ನ ಅಪಹರಿಸಿ ಹಲ್ಲೆ ನಡೆಸಿದ್ರು. ಬಳಿಕ ಅಪಹರಣಕಾರರು ತೃಷ್ಣಾ ಕಚೇರಿಗೆ ಆಂಕರ್ನನ್ನ ಕರೆದೊಯ್ದಿದ್ರು. ಈ ವೇಳೆ ತನ್ನ ಕರೆ ಸ್ವೀಕರಿಸುವುದಾಗಿ ಒಪ್ಪಿಕೊಂಡ ಬಳಿಕ ಪ್ರಣವ್ನನ್ನ ತೃಷ್ಣಾ ಬಿಟ್ಟು ಕಳಿಸಿದ್ದಾಳೆ. ಎಷ್ಟು ಹೈಡ್ರಾಮಾ ಆಗ್ತಾ ಇದ್ದಂತೆ ಆಂಕರ್ ಪ್ರಣವ್ ಉಪ್ಪಾಲ್ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ಕೊಟ್ಟಿದ್ದ. ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ಮಹಿಳೆ 4ರನ್ನ ಬಂಧಿಸಿದ್ದಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಬಿಸಿನೆಸ್ ನಡೆಸ್ತಾ ಇರುವಂತಹ 31 ವರ್ಷದ ಭೋಗಿರೆಡ್ಡಿ ತೃಷ್ಣಾ ಹಾಗೂ 4 ಅಪಹರಣಕಾರರು ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.